ಈಗ ಒಂದೆರಡು ಅನಿಸಿಕೆಗಳು ನಮಗೆ ಪ್ರಾಥಮಿಕ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಬಂಡಿವಾಡ್ರ ಗುರುಗಳಿಂದ ಅವರು ಕೂಡ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾದ ನಂತರ ವೇದಿಕೆಯ ಮೇಲೆ ಇರ್ತಕ್ಕಂಥ ಗುರುಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಸನ್ಮಾನ ಕಾರ್ಯಕ್ರಮ. ಈ ಸಮಾರಂಭದ ಒಂದು ಗುರು ಸ್ಪಂದನ ಹಾಗೂ ಸ್ನೇಹ ಸಮ್ಮಿಲನದ ಕಾರ್ಯಕ್ರಮದ ಒಂದು ಸಂಗಮದಲ್ಲಿ ಹಮ್ಮಿಕೊಂಡಿದ್ದು ನಿಮ್ಮೆಲ್ಲರ ಒಂದು ಸಂತೋಷದ ದಿನ ಅಂತ ನಾನು ಭಾವಿಸ್ಕೊಳ್ತೀನಿ. ಈ ಒಂದು 1992-93ನೇ ಸಾಲಿನ 7ನೇ ತರಗತಿ ಹಾಗೂ 1995-96ನೇ ಸಾಲಿನ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥ ಹಳೆಯ ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ನೆಚ್ಚಿನ ಒಂದು ಹಿರಿಯರು ಹಾಗೂ ನನ್ನ ಮಾರ್ಗದರ್ಶಕರು ಆದಂಥ ಶ್ರೀ RY ಉಂಡೇಕರ್ ಸರ್ ಅವರೇ, ಹಾಗೂ ಉದ್ಘಾಟಕರಾಗಿ ನನ್ನ ಶೈಕ್ಷಣಿಕವಾಗಿ ಮಾರ್ಗದರ್ಶಕರಾಗಿ ಈ ತಾಲೂಕಿನ ತುಂಬ ನನ್ನ ಒಂದು ಮಾರ್ಗದರ್ಶನವನ್ನು ನೀಡಿದಂಥ ಹಿರಿಯರಾದಂಥ ಶ್ರೀಮಾನ್ ಗಂಜಾಳ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭಕ್ಕೆ ಆಗಮಿಸಿದಂಥ ಹಿರಿಯರಾದಂಥ SS ಬೀಳ್ಗಿ ಸರ್ ಅವರೇ, ಹಾಗೂ ನನ್ನ ಜೊತೆಗೆ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸಿದಂಥ SR ಗೌಡರಗೌರೇ, ಹಾಗೂ ಹಿರಿಯರಾದಂಥ ಒಂದು SS ಒದ್ಲೂರು ಗುರುಗಳೇ, ಹಾಗೂ ಮಾರ್ಮಿಕವಾಗಿ ಮಾತಾಡಿದಂಥ ಒಂದು ಮೇಟಿ ಗುರುಗಳೇ, ಹಾಗೂ NB ದಿಡ್ಡಿಮನಿ ಗುರುಗಳೇ, ಹಾಗೂ HD ಬಾಳಕ್ಕನವರೇ, ಹಾಗೂ ಶ್ರೀಮತಿ ಸಹೋದರಿ ಸಮಾನರಾದಂಥ ಉಪ್ನಾಳ್ ಮೇಡಮರವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತನಾಗಿ ನನಗೆಲ್ಲ ಒಂದು ಮಾರ್ಗದರ್ಶಕರಾಗಿ ಕುಂತಂಥ ನನ್ನ ಸ್ನೇಹಿತ HD ಮಾದರ್ ಗುರುಗಳೇ, ಹಾಗೂ ನನ್ನ ಊರಿನ ಎಲ್ಲ ಹಿರಿಯರೇ, ಹಾಗೂ ನನ್ನ ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಒಂದು ವಿದ್ಯಾರ್ಥಿನಿಯರೇ, ಹಾಗೂ ಹಳೆಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನೇನೋ ಭಾಳ ಮಾತಾಡೋದಿಲ್ಲ. ಭಾಳಷ್ಟು ಸಮಯವಾಗಿರೋದ್ರಿಂದ ಈ ಒಂದು ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದ ಮೊರೊಳಕ್ಕೆ ನನಗೆ ಅವತ್ತು ವಯಸ್ಸು ಎಷ್ಟು ಅಂತಂದ್ರೆ 19 ವರ್ಷಕ್ಕೆ ಇನ್ನೂ 1-2 ತಿಂಗಳನ್ನ ಕಡಿಮೆ ಇತ್ತು. ಅದೇ 19 ವರ್ಷದಾಗ ನಾನು ಬಂದಾಗ ಒಂದು ಅಪಾಯಿಂಟ್ಮೆಂಟ್ ಆಗಿ ನಿಮ್ಮ ಊರಿಗೆ ಬಂದಂಥ ನನ್ನ ಸ್ನೇಹಿತರಾದಂಥ BAದಲ್ಲಿ ಕಲಿತಕ್ಕಂಥ ನನ್ನ ಪಾಟೀಲ್ ಸರ್ ಭೀಮನಗೌಡ್ರವರು ಸೀದಾ ಶಾಲೆ ಕರ್ಕೊಂಡು ಹೋಗಲಿಲ್ಲ, ನನ್ನ ಮನೆಗೆ ಕರ್ಕೊಂಡು ಹೋದ್ರು ಅವರು. ಯಾಕಂತಂದ್ರೆ ಅವರ ನನ್ನ ಒಡನಾಟ ಮತ್ತು ಸ್ನೇಹ ಒಂದು ಇಲ್ಕಾಲ್ ಕಾಲೇಜ್ದಲ್ಲಿ ಆಗಲೇ ಇದಾಗಿತ್ತು. ನಾನು ಅಲ್ಲಿ ಹೋದಾಗ ಮೊದಲು ಊಟ ಮಾಡು, ನಂತರ ಶಾಲೆಗೆ ಹೋಗೋಣಂತಂದು ಊಟ ಮಾಡಿಸ್ಕೊಂಡು ಬಂದಂಥ ಒಂದು ಅಪರೂಪದ ಇಂಥ ಒಂದು ಬಾಂಧವ್ಯವನ್ನು ಹೊಂದಿದಂಥ ಅಪರೂಪವಾದಂಥ ನನ್ನ ಮೊಟ್ಟ ಮೊದಲು ಸಿಕ್ಕಿದಂಥ ಒಂದು ಊರು ಯಾವುದಂತಂದ್ರೆ ಮರೋಳ. ಯಾಕಂತಂದ್ರೆ ನನಗೆ ಅಲ್ಲೇ ಕಲಿಸ್ಕೊಡ್ತೇವೆ ಸಂಸ್ಕಾರವನ್ನು, ಶಿಕ್ಷಕರು ಹೆಂಗಿರಬೇಕು ಅನ್ನೋದು ಕೂಡ ಹಿರಿಯರು ಕೂಡ ಅದೇ ಕಲಿಸ್ಕೊಟ್ರು. ನಾನು ಬಂದಾಗ ಅವ್ರ ಮನೆಯಲ್ಲೇ 3 ದಿವಸ ಇಟ್ಕೊಂಡು ನನ್ನ ಇದು ಮಾಡಿ ಒಂದು ಹಿಂದಗಡೆ ಒಂದು ರೂಮ್ ಮಾಡಿ ಕೊಟ್ಟಂಥವರು ಕೂಡ ಊರಲ್ಲಿ. ಆದರೆ ನಾನು ಬಂದಾಗ ದೇಸಾಯಿಯವರು ಇಲ್ಲೇ ಅದರ. ಅವತ್ತು 7ನೇ ತರಗತಿ ಆತ ನಾನು ಬಂದಾಗ. ಇವತ್ತು ಎಷ್ಟು ಅವಿನಾಭಾವ ಸಂಬಂಧ ಇದೆ ಅಂತಂದ್ರೆ, ನಂದೊಂದು ಕೇಸ್ ಆಗಿತ್ತು. ಆತಂದು ಸ್ವಲ್ಪ ಮೊದಲ ಹೇಳ್ಬಿಡ್ತೀನಿ. ನನ್ನ ಒಂದು ಕೋರ್ಟ್ಗೆ ಹೋದ ತಕ್ಷಣ ನಮ್ಮ ಸರ್ ಬಂದ್ರಂತಂದು ಆ ಕೋರ್ಟ್ನೊಳಗೆ ವಾದ ಮಾಡ್ತಕ್ಕಂಥದ್ದು ಬಿಟ್ಟು ಹೊರಗೆ ಬಂದ. ಇದು ಯಾವ ಸಂಬಂಧ ಅಂತಂದ್ರೆ, ಗುರು ಮತ್ತು ಶಿಷ್ಯರು ಇರ್ತಕ್ಕಂಥ ಸಂಬಂಧ ಎಷ್ಟು ಎತ್ತಿ ತೋರಿಸುತ್ತೆ ಅಂತಂದ್ರೆ, ನಾನು ಮಾಂತೇಶಿಗೆ ಅದನ್ನು ಹಿಂಗಾಗಿತ್ತೆ ಅಂತಂದು ಕೂಡಲೇ ಸೀದಾ ತನ್ನ ಕಾರ್ ತೊಗೊಂಡು CPI ತಾಲಿನ ಕರ್ಕೊಂಡು ಹೋದ. ಬರೀ ಸರ್ ಏನಾಗೈತಿ ಅದ ಅಂತ CPI ತಾಲಿ ಕರ್ಕೊಂಡೋಗಿ ಒಂದು ಏನಂತಂದ್ರೆ ನಾನು ನಿಂತ್ಕೊಂಡೆ. ಅವ್ರು ವಕೀಲರು ಇರೋದ್ರಿಂದ ಕುಂತ್ಕೊಂಡ್ರು. ಸರ್ ನಾನು ಅವ್ರ ಶಿಷ್ಯ, ನಾನು ಕೂಡೋದಿಲ್ಲ, ನಮ್ಮ ಗುರುಗಳು ಕುಂದಿರಬೇಕು ಅಂದರೆ ನಾನು ಕುಂದಿರ್ತೀನಿ ಅಂದಾಗ ನಾನು ಕುಂದಿರಿಸಿ CPI ಕೂಡ ಮಾತಾಡಿದಂಥ ಮಾಂತೇಶ್ ದೇಸಾಯಿಗೆ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ,
ಗುರುವಿನ ಸಂಬಂಧಗಳನ್ನು ಯಾವ ರೀತಿಯಾಗಿ ಇರ್ತೈತೆ ಅನ್ನೋದು ಕೂಡ. ಅದಕ್ಕಾಗಿ ನಾನು ಅಲ್ಲಿ ಬಂದ ಹೊತ್ನ್ಯಾಗ ಒಂದು 5ನೇ ತಿಲಿದ್ದ ಕ್ಲಾಸ್ ನೀನೇ ತೆಗೆದುಕೊಂಡು ಹೋಗಂತಂದು ಇದು ನನ್ನ ಅಪರೂಪದ ಬ್ಯಾಚ್ ಇದು. ಇವತ್ತು ಏನಂತಂದ್ರೆ ಅಪರೂಪದ ಬ್ಯಾಚ್ ಅಂತಂದ್ರೆ 5, 6, 7ನೇ ತರಗತಿ ಯಾರಿಗೂ ಕೊಟ್ಟಿಲ್ಲ ನಾನೇ ಕಲಿಸಂಥ ಬ್ಯಾಚ್ ಇದು ಎಷ್ಟು ಹೊಡೆದಿನೇನೋ ಗೊತ್ತಿಲ್ಲ ನನಗೆ. ನಾನು ಎಷ್ಟು ಹೊಡೆದಿನೋ ಏನು ಮಾಡೀನೋ ಗೊತ್ತಿಲ್ಲ. ಆದ್ರೆ ಅವರು ಏನು ಮನಸ್ಸಿನಲ್ಲಿ ಏನು ಹಚ್ಚೊತ್ತಿದ್ದ ಅಂತಂದ್ರೆ ನಿಜವಾಗಿ ಶಿಕ್ಷಣವನ್ನು ಬೀಜವನ್ನು ಬಿತ್ತಲಿಕ್ಕೆ ನಾನು ಹೊಡೆದಿನ ಹೊರತು ಯಾವುದೇ ದೇಶ ಇಟ್ಕೊಂಡು ಬಿಡೋದಿಲ್ಲ. ಅವತ್ತು ಹೇಳ್ತಾರೆ ಇವತ್ತಿಗೂ ಕೂಡ, ನೀವು ಆ ಶರ್ಟ್ ಎಂಥದ್ದು ಹಾಕ್ಯಂದಿದ್ದೀರಿ ಸರ್ ಇನ್ನೂ ಐತೇನೋ ಅಂತ ಕೇಳ್ತಾರೆ. ಹಿರೇಸಿಂಗನಗುತ್ತಿ ಕಂದಗಲ್ಲ ಮರಟಿಗೆರೆಯಲ್ಲಿ ನೀವು ಹಾಕೊಂಡಂಥ ಶರ್ಟು ಇನ್ನೂ ಐತೇನು ಸರ್ ಅರ್ಧ ಐತದ ಅಂತ. ಅಂದರೆ ಏನು ಇರೋದ 3-4 ಶರ್ಟ್ ನಾನು ಅವತ್ತು ಬಡತನಗಿದ್ದಕ್ಕೆ ಅದನ್ನೇ ಒಳ್ಳೆ ಮುಳ್ಳೆ ಹಾಕೊಂಬರಾಗ ಆ ಥರನಾಗಿ ಅದನ್ನು ಶಿಟ್ಟ ಒಂದು ಕೆಂಪು ಶರ್ಟ್ ಇತ್ತು, ಅದು ಹಾಕೊಂಬಂದ್ರಂತ ನುಗ್ಗಿ ಬಡಿತಿರ್ಲಿ ಅಪ್ಪ ಅಂತಂದು ಹೇಳ್ಬಿಡೋದು. ಅಂಥ ಒಂದು ಅವತ್ತಿನ ಮಟ್ಟದಲ್ಲಿತ್ತು. ಇವತ್ತು ಏನಂತಂದ್ರೆ ನಿಜವಾದ ಶಿಕ್ಷಣ, ನಾನು ನಿಜವಾಗ್ಲೂ ನನ್ನ ಮಕ್ಕಳು ಅನ್ನ ತಿಂದಿನೇ ಇಲ್ಲ ಗೊತ್ತಿಲ್ಲ, ಇವತ್ತಿನ ಪ್ರತಿಯೊಂದು ಶಾಲೆಯ ಮಕ್ಕಳಿಂದ ಅನ್ನವನ್ನು ತಿಂತಾಯಿದ್ದೀನಿ. ಅವತ್ತು ಮರೊಳಕ್ಕೆ ಬಂದಾಗ ನನಗೆ 1265 ರೂಪಾಯಿ ಪೇಮೆಂಟ್. ಇವತ್ತು 1.5 ಲಕ್ಷ ರೂಪಾಯಿ ತೊಗೊತೀನಿ ಅಂದರೂ ಕೂಡ ಮರಳದಂಥ ಶಿಕ್ಷಣ ಕೊಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಅನ್ನೋದು ಇನ್ನೊಂದು ಕೂಡ ನೋವಿದೆ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ನಾನು ಇರೋದೋ ಒಂದು ರೂಮು, ನನ್ನ ರೂಮ್ನಲ್ಲಿ ಎಲ್ಲ ಹುಡ್ರು ಅವರು ಬುತ್ತಿ ಕಟ್ಕೊಂಬಂದು ಹೆಣ್ಣುಡ್ರನ್ನ ಹೊರತುಪಡಿಸಿದ್ರೆ ಎಲ್ಲ ಹುಡ್ರು ನನ್ನ ಬುತ್ತಿ ತೊಗೊಂಬಂದು ನನಗೆ ಊಟ ಮಾಡ್ಸ್ಯಂದ ಬರೋರು. ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಹೇಳೋದು, ಅಲ್ಲೇ ಕುಂದ್ರೋದು, ಅಲ್ಲೇ ಹೇಳೋದು. ಇಂಥ ಒಂದು ಅಪರೂಪದವಾದಂಥ ಒಂದು ಗುರು ಶಿಷ್ಯರ ಸಂಬಂಧವನ್ನು ಇಲ್ಲಿ ಕಂಡ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಮರಳದಲ್ಲಿ. ಊರು ಭಾರಿ ಬೆರಿಕೆ ಐತೆ ಅಂತಂತಿದ್ರು, ಭಾರಿ ಒಂದು ಒರಟೈತೆ ಅಂತಿದ್ರು. ಆದರೆ ನನಗೆ ಸಿಕ್ಕಿದ್ದು ಏನಂತಂದ್ರೆ ಅಂಥ ಒರಟೇನಿಲ್ಲ. ನನಗೆ ಗುರುಗಳಾಗಿ ಗೌರವ ಕೊಟ್ಟಂಥ ಹಿರಿಯರು ಕೂಡ ಅಲ್ಲಿ ಅದರ. ಯಾಕೆ ಇದು ಏನಂತಂದ್ರೆ ಸ್ಪೋರ್ಟ್ಸ್ದೊಳಗೆ ಉಂಡ್ಯಾಕರ್ ಸರ್ ಅವರು ಜಿಲ್ಲಾ ಮಟ್ಟದಲ್ಲಿ ಕೂಡ ಓದಂಥವ್ರು ನಾವು. 1 ವರ್ಷ ತಾಲೂಕದಲ್ಲಿ ಅದಾದ ತಕ್ಷಣ ಜಿಲ್ಲಾಕ್ಕೆ ಹೋದ ತಕ್ಷಣ ದುಡ್ಡಿಂದ ಅಭಾವವತ್ತ ಊರನವ್ರು ಹಿರಿಯರು ಎಸ್ ಡಿ ಎಮ್ ಸಿ ಸದಸ್ಯರು ಊರನವ್ರು ಬಂದುಬಿಡ್ತಿದ್ರು. ಸರ್ ಹಿಂಗಾಗೈತೆ ಅಂತಂದು ಕೂಡಲೇ ದುಡ್ಡು ಕೊಟ್ಟು ಬಿಜಾಪುರ ಕಳಿಸ್ತಿದ್ರು ನಮ್ಮನ್ನು. ಅಂಥ ಊರು ಎಲ್ಲರೂ ಇವತ್ತು ಕಾಣ್ತೀವಿ. ಎಸ್ ಡಿ ಎಮ್ ಸಿ ಅವ್ರು ಮೀಟಿಂಗ್ ಕರೆದ್ರಪ್ಪ ಅಂತಂದ್ರೆ ಹೆಡ್ ಮಾಸ್ಟ್ರ್ ಆಗಿ 23 ವರ್ಷ ಸರ್ವಿಸ್ ಆಗಿ ಮಾಡಿದ್ದೀನಿ. ಹೈಸ್ಕೂಲ್ ಹೆಡ್ ಮಾಸ್ಟ್ರು ಮತ್ತು ಪ್ರೈಮರಿ ಎಲ್ಲ ಕಂಡು ಬಂದಂಥವು. ಎಸ್ ಡಿ ಎಮ್ ಸಿ ಮೀಟಿಂಗ್ ಕರೆದ್ರೆ ಇವತ್ತಿಗೆ ಒಬ್ಬರು 4 ಮಂದಿ ಬರಲ್ಲ. ಯಾಕೇನದು ಗೊತ್ತಿಲ್ಲ. ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ನೀವು ನಿಜವಾಗ್ಲೂ ಕಲಿಸಿದ್ದಾದ್ರಪ್ಪ ಅಂತಂದ್ರೆ ಒಳ್ಳೆಯ ಶಿಕ್ಷಣ ಐತಿ. ನಾನು ಹೆಂಗೈತಿ ಅಂತಂದ್ರೆ ನಿಮ್ಮ ಮರಳದಲ್ಲಿ ಪ್ರತಿಯೊಬ್ಬರು ಮನೆಗೆ 2-3 ನೌಕರಿದಾರ ಅದ್ರ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಕೊಡ್ತಕ್ಕಂಥ ಗೌರವದಿಂದಲೇ ಅಲ್ಲಿ ಅದು ಎಲ್ಲ ಬೆಳೆದು ಬಂದೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವತ್ತು ಕೂಡ ಹಿರಿಯರು ಯಾರಿಗೋ ಒಂದು XYZ ಬಡ್ದಿದ್ದೆ. ಇದು ಬಂದಾಗ ಬುರಾನ್ ಅಂತದನಿಲ್ಲ ಬಡ್ದು ಓಡ್ದಾರಪ್ಪ ಅಂತಂದ್ರೆ ಅವರಪ್ಪ ಬಾರ್ಕಲ್ ತೊಗೊಂಡ ಬಂದುಬಿಟ್ಟಿದ್ದ ಶಾಲ್ಯಾಕ, ಹೊಡ್ರಿ ಅವನು ಅಂತಂದು. ಇವತ್ತು ಯಾರು ಅದರ ಇಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನೂ ಕೂಡ ಬಡ್ದದಕ್ಕೆ ಒಂದು ಕೇಸನ್ನ ಆಯ್ತು, ಬಡದ ಕಡಿಮೆ ಮಾಡಿದ್ದೀನಿ. ಈಗ ಹೈಸ್ಕೂಲ್ ಬಂದ ನಂತರ ದೊಡ್ಡ ಹುಡ್ರು ಇರ್ತಾರೆ. ನಾನು ಅದೇ ಥರನಾಗಿ ಬಡದ್ರಪ್ಪ ಅಂತಂದ್ರೆ ಕೇಸ್ ಆಗಿಬಿಡ್ತಾವ. ಕೇಸನ್ನು ಕೂಡ ಪೇಸ್ ಮಾಡಿ ಬಂದಾವ. ಈಗ ಅಂಜಿಕಿಲ್ಲ, ಮಾಂತೇಶ್ ಅಂತಾರೆ ಅದರ. ಹೀಗಾಗಿ ನಾನು ಯಾಕೆ ಗುರುವಿನ ಸಂಬಂಧ ಶಿಷ್ಯರ ಸಂಬಂಧ ನಾನು ಕಲಿಸಿದ್ರೆ ಮಾತ್ರ ನನಗೆ ನೆನೆಸ್ತಾರೆ ಅನ್ನೋಕೆ ಒಂದು ಉದಾಹರಣೆ ಅದು. ನಾನೊಂದು ತೋರ್ಸೋಕೆ ಒಂದು ಹುಬ್ಳಿಗೆ ಹೋಗಿದ್ದೆ. ಅಲ್ಲಿ ಡಾಕ್ಟ್ರ್ ನನ್ನ ಕೈ ಕಲ್ತಂಥ ಡಾಕ್ಟ್ರನ್ನ ಇದ್ದ. ಪಾಳ್ಯಕ್ಕೆ ಹಚ್ಚಿದ್ದೆ ನಾನು. ಯಾಕೋ ಹೊರಗೆ ಬಂದ, ಟೀ ಕುಡಿಯೋಕೇನು ಹೋಗ್ತಿದ್ರು ಏನೋ ಗೊತ್ತಿಲ್ಲ. ಬಂದು ನನ್ನ ನೋಡಿ ಅವ್ರನ್ನ ಬಿಟ್ಟು ಓಡೇ ಬಂದು ಯಾಕ್ರಿ ಅಂತಂದ್ರೆ ಆರಾಮಿಲ್ಲ ತೋರ್ಸೋಕೆ ಬಂದಿದ್ದೆ ಒಬ್ಬರನ್ನ ಅಂತಂದ್ರೆ ಸೀದಾ ಒಳಗೆ ಕರ್ಕೊಂಡೋಗಿ ಪಾಳ್ಯ ಇಲ್ಲ ಏನಿಲ್ಲ ದುಡ್ಡು ತೊಗೊಲಾರ್ದನ ಎಲ್ಲ ನೋಡಿ ನನ್ನ ಕಳಿಸಿದಂಥವ್ರು ಕೂಡ ಶಿಷ್ಯರು ಇವತ್ತು ಅದಾರ. ನಾನು ಇವತ್ತು 36 ವರ್ಷದೊಳಗೆ ಸರ್ವಿಸ್ ಮಾಡಿದ್ದೀನಿ ಅಂದ್ರೆ ನಾನು ಏನು ಗಳಿಸಿಲ್ಲ, ನನ್ನ ಶಿಷ್ಯರನ್ನು ಗಳಿಸಿದ್ದೀನಿ ಈ ತಾಲೂಕದಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹೀಗಾಗಿ ನಿಮ್ಮ ದೊಡ್ಡವರಾಗಿದ್ದೀರಿ, ಹೆಣ್ಮಕ್ಳು ಎಷ್ಟೋ ಶಾಣ್ಯರಿದ್ದರು. ನಿಜವಾಗ್ಲೂ ಅವರೆಲ್ಲ IAS KS ಆಗಬೇಕಾಗಿತ್ತು ನನ್ನ ಶಿಕ್ಷಣ ಕೊಟ್ಟಿದ್ದ ಲೆಕ್ಕಕ್ಕೆ. ಅವತ್ತೇನಂತಂದ್ರೆ ಬಾಲ್ಯ ವಿವಾಹಕ್ಕೆ ವ್ಯಾಲ್ಯೂ ಇರಲಿಲ್ಲ. ಚಿಕ್ಕ 18 ವರ್ಷದ ಒಳಗನೆ ಲಗ್ನ ಆಗಿ ಹೋಗ್ಬಿಟ್ರಿ ಇವರು. ಇವತ್ತು ಈಗ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಮೊಮ್ಮಕ್ಕಳು 2 ಅಂತ ತೋರಿಸಿದ್ರು ಅವರು.
ಮಕ್ಕಳು ಏಸಬೇ ಅಂತ ನಾನಂದ್ರೆ ಇಲ್ರಿ ನನ್ನ ಮೊಮ್ಮಕ್ಕಳು ಇಬ್ಬರದ ನೋಡ್ರಿ ನನ್ನ ಮೊಮ್ಮಕ್ಕಳು ಅಂದ್ರೆ ಅವರು ಅಂದ್ರೆ ನನಗಿಂತ ಮೊದಲ ಲಗ್ನಾಗಿ ಹೋಗ್ಬಿಟ್ರು ಅವರು. ನಾನು ಲಗ್ನ ಆಗಿ ನಾನು ಊರು ಬಿಟ್ಟೆ. ಅವರು ಈಗ ಏನಂತಂದ್ರೆ ಅವ್ರ ಮಕ್ಕಳು ಏನೇನು ಕಲ್ತೇವೆ ಅಂತಂದ್ರೆ ಡಾಕ್ಟ್ರ್ ಇಂಜಿನಿಯರ್ ಕಲ್ತ್ಯಾರ. ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟಿದ್ದೀವಲ್ಲ, ಆ ಮಕ್ಕಳಿಗೆ ನಾನು ಕಲೀಲಿಲ್ಲ ಅಂದರೂ ನನ್ನ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಅನ್ನೋದು ಆ ತಾಯಂದಿರಿಗೆ ಐತಲ್ಲ, ಅದಕ್ಕಿಂತ ಒಟ್ಟು ಮತ್ತೇನು ಬೇಕು ನಮ್ಗೆ. ಎಲ್ಲ ಒಂದು ಈ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಎಲ್ಲ ತಾಯಂದಿರು ಇವತ್ತಿನ ಎಲ್ಲ ಒಂದು ಹಿರಿಯರು ಬಂದಿದ್ದೀರಿ. ಒಂದು ಏನಂತಂದ್ರೆ ಒಕ್ಕಲ್ತನ ಮಾಡ್ತಕ್ಕಂಥದ್ದು ಅವತ್ತು ಮೇರೆಕೋರ ಸೌಕರ್ ಹೊಲ್ಕ ಹೋಗ್ಬೇಕು ಎಲ್ಲ ಬಡವರು ದುಡ್ಯಾಕ. ಇವತ್ತು ಹಂಗಿಲ್ಲ, ಇವತ್ತು ಎಲ್ಲ ನೀರಾವರಿ ಆಗೈತೆ ಮರಳದಲ್ಲಿ ಎಲ್ಲರೂ ನೀರಾವರಿ. ಯಾವ ನೌಕರಿ ಇದ್ದವನು ಗಳಿಸ್ಲಾರ್ದಷ್ಟು ಒಬ್ಬ ರೈತ ಗಳಿಸ್ತಾನ ಅನ್ನೋದು ಕೂಡ ನಾನು ಹೆಮ್ಮೆಯಿಂದ ಹೇಳ್ತೀನಿ ಆ ಊರಾಗ. ಯಾಕಂತಂದ್ರೆ ಭೂಮಿ ಅಂಥದ್ದೈತೆ. ಅಂಥ ಭೂಮಿಯನ್ನು ಪಡೆದುಕೊಂಡಂಥ ನಿಮ್ಮಂಥ ಧನ್ಯರು ನಮಗೆ ಸಿಗಲ್ಲ. ಅದು ಕೃಷ್ಣಾ ನದಿ ದಂಡಿಗಿರ್ತಕ್ಕಂಥ ಭೂಮಿ ನಮಗೆ ಸಿಗೋದಿಲ್ಲ. ನೀವು ಸಿಕ್ಕೈತೆ ಅಂತಂದ್ರೆ 2 ಎಕರೆ ಹೊಲ ಹಿಡಿದು ಹೆಣ್ಮಕ್ಳು ಇವತ್ತು ನೀರಾವರಿ ಮಾಡ್ತಾರಂತಂದ್ರೆ ಅದಕ್ಕಿಂತ ಗ್ರೇಟ್ ಯಾವುದೈತೆ ಹೇಳ್ರಿ. ಒಳ್ಳೆ ಒಂದು ಇವತ್ತು ಹೆಂಗೈತೆ ಅಂತಂದ್ರೆ ನಮ್ಮ ಸಂಪ್ರದಾಯ ನೌಕರಿ ಇದ್ರೆ ಹೆಣ್ಣು ಕೊಡ್ಬೇಕು ಅನ್ನೋದಲ್ಲ. ನೀವು ಹಂಗೇನು ತಿಳ್ಕೊಬಿಡ್ರಿ, ರೈತನಿಗೆ ಹೆಣ್ಣು ಕೊಡ್ರಿ, ಒಳ್ಳೆ ಉಜ್ವಲ ಬದುಕಾಗುತ್ತೆ ಅನ್ನೋದು ಕೂಡ ಜೀವನ ಆಗುತ್ತೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಅದಕ್ಕಾಗಿ ಇವತ್ತಿನ ದಿನ ಈ ಒಂದು ಇಬ್ರಾಮ ಮಾಂತೇಶ್ ಮಾಡ್ಲಿದ್ದೀನಿ ಮತ್ತು ಅಂಬರೀಷ್ ಸೀಮಿಕೇರಿ, ನಾನು SSLC ಒಂದು ಪೇಪರ್ ವ್ಯಾಲ್ಯುವೇಷನ್ಗೆ ಹೋಗಿದ್ದೆ ಬಾಗಲಕೋಟೆಯಲ್ಲಿ. ಅಲ್ಲಿಗೆ ಬಂದರು ಅವರು. ಅಲ್ಲಿ ಬಂದಾಗ ಹಿಂಗೆ ಮಾಡ್ತೀವಿ ಅಂತಂದ್ರೆ ಬ್ಯಾಡ ಯಪ್ಪ, ಹೋದ ವರ್ಷರ ಮಾಡ್ಯಾರ ಅದ್ಭುತವಾದ ಕಾರ್ಯಕ್ರಮ ಮಾಡಿಟ್ಟಾರ ಊರಾಗ. JCB 2 JCBಲಿ ಹೂವು ಹಾಕ್ಯಾರ ಉಡಿ ಊರು ತುಂಬ, ನೀವೇನು ಹಂಗೆ ಮಾಡ್ತಿರೋ ಯಪ್ಪ ಅಂತಂದೆ ನಾನು. ಯಾಕಂತಂದ್ರೆ ಅಂಥ ವೈಭವ ನನ್ನ ಜೀವನದಲ್ಲಿ ಕಾಣಲಾರ್ದಂಥ ಒಂದು ಗುರುವಿನ ಒಂದು ಸ್ಪಂದಿಸಿ ನನಗೊಂದು ಸತ್ಕಾರ್ಯ ಮಾಡಿದಂಥ ಇವರೆಲ್ಲರೂ ನಮ್ಮವರು, ಇವರೆಲ್ಲರೂ ಇದ್ದರು. ನಮ್ಮನ್ನೇನಂತಂದ್ರೆ ಆ ನಮ್ಮನ್ನು ಮೆರವಣಿಗೆ ಮಾಡಿದ್ದಕ್ಕೂ ಆ ಊರಾಗ ನೌಕರಿ ಮಾಡಿನಲ್ಲ, ಎಲ್ಲೇ ಮಾಡಲಿ ನಾನು 9ನೇ ಇದ್ದು ಆ ನಮ್ಮನೆ ಯಾರೂ ಮಾಡಿಲ್ಲ. ನನ್ನ ಗುರುಸ್ಪಂದನ ಕಾರ್ಯಕ್ರಮ ಅಂಥದನ್ನು ನೀವು ಮಾಡಿದ್ದೀರಿ. ಅಂಥದ್ರಾಗ ಮಾಡಿ ಮತ್ತೇನು ಮಾಡ್ತೀರಿ ಬಿಡ್ರಿಯಪ್ಪ ಅಂದ್ರೆ, ಇಲ್ಲರಿ ನಾವೇ ಮಾಡ್ಬೇಕಂತ ಮಾಡಿದ್ವಿ, ನಮ್ಮದಕ್ಕಿಂತ ಅವರ ಮಾಡಿಬಿಟ್ರು ಅಂತ. ಮಹೇಶ್ ಅವ ಶಾಣೆ, ಅವ ಮೊದಲ ಹೊಡೆದ್ಬಿಟ್ಟವ. ಹಿಂಗಾಗಿ ಇದು ಗದ್ದಲಾಗೆ ಸರ ನಾವು ಮಾಡತ್ತೀವಿ ಅಂತಂದಾಗ ನೀವೆಲ್ಲಿ ಬೇಡ, ಆ ಊರಾಗ ಬೇಡ ಅಂತೀರಿ, ಎಲ್ಲರೂ ಹಿಡ್ಕೋಬೇಕಂತಂದ್ರೆ ಕೂಡಲ ಸಂಗಮದಲ್ಲಿ ಇಟ್ಕೋರಿ ಅಂತಂದು ಅವರೇ ತೀರ್ಮಾನ ಮಾಡ್ಕೊಂಡ್ರು. ಇವತ್ತು ಕೂಡಲ ಸಂಗಮನಲ್ಲಿ ಸಂಗಮನಾಥ ಮತ್ತು ಬಸವಣ್ಣವರು ಕೂಡಿದಂಥ ಸ್ಥಳ, ಇವತ್ತು ಗುರು ಶಿಷ್ಯರು ಕೂಡಿದಂಥ ಸ್ಥಳಕ್ಕೆ ನಾವು ಇವತ್ತು ಬಂದು ಕೂಡಿದ್ದೀವಲ್ಲ, ನಿಮ್ಮೆಲ್ಲರ ನನ್ನ ಪುಣ್ಯನಂತನೂ ಭಾವಿಸ್ಕೊತಿದ್ದೀನಿ. ಎಷ್ಟೋ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ನನ್ನ ಸಂಪರ್ಕದಿದ್ದರು. 32ನೇ ವರ್ಷದ ನಾನು ಬಿಟ್ಟು ಮರಳ ಹೆಣ್ಮಕ್ಳನ್ನು ನೋಡತಕ್ಕಂಥ ಇವತ್ತು ನೋಡಿದ್ದೀನಲ್ಲ ಅಂತ. ಎಷ್ಟೋ 32 ವರ್ಷದ ನಂತರ ಕೆಲವಿಷ್ಟು ಮಂದಿ ಗುರುತಿಡೋಕೆ ಆಗಲಿಲ್ಲ, ಅವರೇ ಗುರುತಿಡ್ದು ಮಾತಾಡ್ಸಿದ್ದೀರಿ. ಗುರು ಅಂತ ಒಂದು ಗೌರವ ಇಟ್ಕೊಂಡಿದ್ದೀರಿ. ಗುರುಗೆ ಏನು ಕೊಡಬೇಕಾಗಿದ್ದು ಅದನ್ನು ಮಣ್ಣೆಣ್ಣೆ ಕೊಟ್ಟಿದ್ದೀರಿ. ನೀವು ಎಲ್ಲರೂ ಇದೇ ರೀತಿಯಾಗಿ ನಿಮ್ಮ ಭವಿಷ್ಯ, ನಿಮ್ಮ ಜೀವನ ಭವ್ಯ ಒಂದು ಇದು ಕಾಣಲಿ, ನಿಮ್ಮ ಮಕ್ಕಳಿಗೆ ಆಯುರಾರೋಗ್ಯ ಮತ್ತು ಒಳ್ಳೆಯ ಉದ್ಯೋಗ ಸಿಗಲಿ ಅಂತಂದು ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಾಯಿ ಉಸಿರು ಕೊಟ್ಟರೆ ತಂದೆ ಹೆಸರು ಕೊಡ್ತಾನೆ, ತಾಯಿ ಉಸಿರು ಕೊಟ್ಟರೆ ತಂದೆ ಹೆಸರು ಕೊಡ್ತಾನೆ. ಆದರೆ ಗುರು ಜೀವನದ ಇರುವವರಿಗೂ ಕೂಡ ಉಸಿರನ್ನು ಕೊಡ್ತಕ್ಕಂಥ ಒಬ್ಬ ಗುರು. ಅಂಥ ಅದ್ಭುತವಾಗಿರ್ತಕ್ಕಂಥ ಗುರುಗಳು ವಿದ್ಯಾರ್ಥಿಗಳನ್ನ ಗುಣಗಾನ ಮಾಡಿರ್ತಕ್ಕಂಥ ನಮ್ಮ ಬಂಡಿವಾಡ್ರ ಸರ್ ಅವರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ